ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಸುದ್ದಿಗಳನ್ನು ನೋಡಾಯಿತು. ವಿಶೇಷವಾಗಿ ಪ್ರಮುಖವಾಗಿ ಬ್ಲಾಸ್ಟ್ ಸುದ್ದಿಗಳನ್ನು ನಾವು ನೋಡಿದ್ವಿ. ಜನ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು ಬಹಳಷ್ಟು ಅಗತ್ಯ ಇದೆ. ಜೊತೆಗೆ ಕೇವಲ ಪೊಲೀಸರ ಮೇಲೆ ಜವಾಬ್ದಾರಿಯನ್ನು ಹಾಕೋದು ಮಾತ್ರ ಅಲ್ಲ, ನಮಗೆ ಜಾಗೃತಿ ಬರಲಿಲ್ಲ ಅಂದರೆ ಏನಾದರೂ ಅನುಮಾನ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ತಿಳಿಸೋದ್ರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪೊಲೀಸರಿಗೆ ನೆರವಾದರೆ ಮಾತ್ರ ಇಂಥ ಘಟನೆಗಳಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ. ಇನ್ನು ಚುನಾವಣೆ ಹತ್ತಿರ ಬರ್ತಾ ಇದೆ. ಯಾವ್ಯಾವ ನಾಯಕರ ಆಸ್ತಿ ಎಷ್ಟೆಷ್ಟಿದೆ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ, ನಮಗೆ ಗೊತ್ತು. ಹೀಗಾಗಿ ಕೆಲ ಶಾಸಕರುಗಳು ಕೆಲ ನಾಯಕರುಗಳ ವಿವರಗಳನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ನಿನ್ನೆ ಸಾಕಷ್ಟು ವಿವರಗಳನ್ನು ಕೊಟ್ಟಾಯಿತು. ಅದಾದ ನಂತರ ಆರ್ ವಿ ದೇಶಪಾಂಡೆ ಪ್ರತಿಕ್ರಿಯೆ ಕೊಟ್ಟರು. ನೀವು ತಪ್ಪು ಹೇಳ್ತಾ ಇದ್ದೀರಿ, ನನ್ನ ಆಸ್ತಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿಲ್ಲ, ನನ್ನ ಆಸ್ತಿ ಇರುವಂಥದ್ದು 108 ಕೋಟಿ ಮಾತ್ರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಏನಂದರೆ 208 ಕೋಟಿನ ನಾವು ನಿನ್ನೆ ತೋರಿಸಿದ್ವಿ, ಇದು ತಪ್ಪು ಅಂತ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಇವತ್ತು ನೀಡಿದ್ದಾರೆ. ಅಷ್ಟರ ಮಟ್ಟಿಗೆ ಜನಪ್ರತಿನಿಧಿಗಳು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಜೊತೆಗೆ ವಿಶೇಷವಾಗಿ ಜನ ಗಮನಿಸ್ತಾ ಇದ್ದಾರೆ ಯಾರ್ಯಾರ ಆಸ್ತಿ ಪಾಸ್ತಿ ಎಷ್ಟಾಗಿದೆ ಅನ್ನುವಂಥದ್ದು. ಇವತ್ತು ಕೂಡ ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ 4 ಇದ್ದಾರೆ. ಶ್ರೀಧರ್ ಪಬ್ಬಿಶೆಟ್ಟಿ, ಲೋಕಸತ್ತಾ ಅಭ್ಯರ್ಥಿ ಹೆಬ್ಬಾಳದಿಂದ ಸ್ಪರ್ಧೆ ಮಾಡಿರುವಂಥವ್ರು. ನಿನ್ನೆ ಕೂಡ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದರು. ಶ್ರೀಧರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ವಾಸುದೇವ್ ಶರ್ಮಾ ಚೈಲ್ಡ್ ರೈಟ್ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರು, ಎಲೆಕ್ಷನ್ ವಾಚ್ನಿಂದ ಬಂದಿದ್ದಾರೆ. ಶರ್ಮಾಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರು ನಿಮಗೆಲ್ಲ ಪರಿಚಿತರು, ಡಾಕ್ಟರ್ ದ್ವಾರಕನಾಥ್, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ಖ್ಯಾತ ವಕೀಲರು. ದ್ವಾರಕನಾಥ್ಜಿ, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ ಕಲಾವಿದೆ ಸುಷ್ಮಾ ವೀರ್, ದೆಹಲಿ ಸ್ಟುಡಿಯೋದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುಷ್ಮಾ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಗಾದರೆ ಬನ್ನಿ, ಇವತ್ತು ನಾವು ಆರಂಭ ಮಾಡೋಣ. ಯಾವ್ಯಾವ ನಾಯಕರ ಆಸ್ತಿ ಪಾಸ್ತಿ ಎಷ್ಟೆಷ್ಟಿದೆ ಅನ್ನುವಂಥದ್ದು. ಇವತ್ತು ಸ್ವಲ್ಪ ನಿರಾಶೆ ಅನ್ನಿಸ್ಬೋದೇನೋ ನಿಮಗೆ. ನಿನ್ನೆ ನಾವು ಸಾಕಷ್ಟು ವಿವರಗಳನ್ನು ನೋಡಿದ್ವಿ. ಆಸ್ತಿ ಪಾಸ್ತಿ ಅನ್ನುವಂಥದ್ದು ಒಂದು ಲೆಕ್ಕದಲ್ಲಿ ತದ್ವ ಏರಿತ್ತು. ಇವತ್ತು ನಾವು ತೋರಿಸ್ತಿರುವಂಥ ನಾಯಕರದ್ದು ಅಷ್ಟಾಗಿ ಏರಿಲ್ಲ, ಆದರೆ ಯಾರೇನೋ ಆಸ್ತಿಯನ್ನು ಮಾಡೋದರಲ್ಲಿ ಹಿಂದೆ ಬಿದ್ದಿಲ್ಲ. ಬನ್ನಿ, ನಾವು ಆರಂಭ ಮಾಡ್ತಾ ಇದ್ದೀವಿ. ಮೊದಲು ನಾವು ಗ್ರಾಫಿಕ್ಸ್ ಮುಖಾಂತರ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾರ್ಯಾರ ಆಸ್ತಿ ಪಾಸ್ತಿ ಎಷ್ಟೆಷ್ಟಿದೆ ಆರಂಭದಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ. ಅನಿತಾ ಕುಮಾರಸ್ವಾಮಿ ಅವರಿಂದ ಇವತ್ತು ಅನಿತಾ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. JDSನಿಂದ ಅನಿತಾ ಕುಮಾರಸ್ವಾಮಿ ಸ್ಪರ್ಧೆಗಿಳಿದಿರುವಂಥದ್ದು. HD ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ. ಒಟ್ಟು ಆಸ್ತಿ 118 ಕೋಟಿ 83 ಲಕ್ಷ. ಇಲ್ಲಿ ನೋಡಿ, ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ 2008ರಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಆಸ್ತಿ ಪಾಸ್ತಿ ಎಷ್ಟಿತ್ತು ಅನ್ನುವಂಥದ್ದು. 2008ರಲ್ಲಿ ಅನಿತಾ ಕುಮಾರಸ್ವಾಮಿ ಅವರ ಆಸ್ತಿ ಕೇವಲ 39 ಕೋಟಿ. 5 ವರ್ಷಗಳಲ್ಲಿ ಇದಾಗಿರುವಂಥದ್ದು 118 ಕೋಟಿ. ಇದು ನಾವು ಹೇಳಿರುವಂಥದ್ದಲ್ಲ, ಅವರೇ ಏನು ತಮ್ಮ ಆಸ್ತಿಯನ್ನು ಬಹಿರಂಗ ಮಾಡಿಕೊಂಡಿದ್ದಾರೆ ಅದರಲ್ಲಿ ಹೇಳಿದ್ದಾರೆ. ಅದರ ಮೂಲ ಏನು ಸಂಬಂಧಪಟ್ಟಂಥವ್ರು ಹೇಳಬೇಕು. 39 ಕೋಟಿಯಿಂದ 118 ಕೋಟಿ ಆದದ್ದು ಹೇಗೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಇದು ಜನಸಾಮಾನ್ಯರ ಪ್ರಶ್ನೆ ಕೂಡ ಹೌದು. ಅನಿತಾ ಕುಮಾರಸ್ವಾಮಿ ಅವರ ನಂತರ ಬನ್ನಿ, ಮುಂದಿನ ವ್ಯಕ್ತಿ ಯಾರು ನೋಡೋಣ. ಆನಂದ್ ಆಸ್ನೋಟಿಕರ್ ಅವರ ವಿವರಗಳನ್ನು ಕೊಡ್ತಾ ಇದ್ದೀವಿ. ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆನಂದ್ ಆಸ್ನೋಟಿಕರ್ ಇಷ್ಟೊಂದು ಬಡವರು ಅಲ್ಲವೇ ಅಲ್ಲ ಅಂತ. ಯಾಕಂದರೆ ಆನಂದ್ ಆಸ್ನೋಟಿಕರ್ ಕಾರವಾರದಿಂದ ಇಳಿದಿರುವಂಥವ್ರು. ಜೊತೆಗೆ ಏನಂದರೆ ಅವರು ಸಚಿವರು ಕೂಡ ಆದಂಥವ್ರು. ಅವರ ಒಟ್ಟು ಆಸ್ತಿ ಕೇವಲ 16 ಕೋಟಿ 74 ಲಕ್ಷ ಅಂತ ದಾಖಲೆಗಳು ಹೇಳ್ತವೆ. 2008ರಲ್ಲಿ ಅವರ ಆಸ್ತಿ ಇದ್ದಿದ್ದು ಕೇವಲ 10 ಕೋಟಿ 96 ಲಕ್ಷ ಮಾತ್ರ. ಹೆಚ್ಚು ಕಡಿಮೆ ಒಂದು 6 ಕೋಟಿ ಚಿಲ್ಲರೆ ಮಾತ್ರ ಜಾಸ್ತಿ ಆಗಿರುವಂಥದ್ದು. ಯಾಕೆ ಆನಂದ್ ಆಸ್ನೋಟಿಕರ್ ಇಷ್ಟು ಬಡವರಾದರು ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಯಾಕಂದರೆ ಆನಂದ್ ಆಸ್ನೋಟಿಕರ್ ಆಪರೇಷನ್ ಕಮಲದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು. ಅದರಲ್ಲೂ ಈ ಗಣಿಗಾರಿಕೆ ವಿಚಾರದಲ್ಲೂ ಕೂಡ ಅವರ ಹೆಸರು ದೊಡ್ಡ ಪ್ರಮಾಣದಲ್ಲಿ ಕೇಳಿಬಂದಿತ್ತು. ಇಂಥ ಆನಂದ್ ಆಸ್ನೋಟಿಕರ್ ಕೇವಲ 16 ಕೋಟಿ 74 ಲಕ್ಷ ರೂಪಾಯಿಗೆ ಮಾತ್ರ ಬಾಳ್ತಾರ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಬನ್ನಿ, ಇನ್ನು ಮುಂದಿನ ಅಭ್ಯರ್ಥಿ ಯಾರು ನೋಡೋಣ. ಮುಂದಿನ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ, ಶಿಗ್ಗಾವಿ ಕ್ಷೇತ್ರದಿಂದ ಸ್ಪರ್ಧೆಗಿಳಿದಿದ್ದಾರೆ. BJPಯಿಂದ ಸ್ಪರ್ಧೆಗಿಳಿದಿರುವಂಥ ನಾಯಕ, ಭಾರೀ ನೀರಾವರಿ ಸಚಿವರು. ಇವರ ಒಟ್ಟು ಆಸ್ತಿ 10 ಕೋಟಿ 69 ಲಕ್ಷ, ಹತ್ತಿರ 11 ಕೋಟಿ. 2008ರಲ್ಲಿ ಇವರು ಆಸ್ತಿ ಇದ್ದಿದ್ದು 6 ಕೋಟಿ 96 ಲಕ್ಷ. ಹೆಚ್ಚು ಕಡಿಮೆ 7 ಕೋಟಿ ಆಸ್ತಿ ಇತ್ತು. ಅವರೇನು ಪಾಪ ಅಷ್ಟೊಂದು ಜಾಸ್ತಿ ಮಾಡ್ಕೊಂಡಿಲ್ಲ. 5 ವರ್ಷದ ಅವಧಿನಲ್ಲಿ ಹೆಚ್ಚು ಕಡಿಮೆ 4 ಕೋಟಿ ಮಾತ್ರ ಜಾಸ್ತಿ ಆಗಿರುವಂಥದ್ದು. ಇಲ್ಲೂ ಕೂಡ ಹಲವಾರು ಪ್ರಶ್ನೆಗಳು ಹೇಳ್ತವೆ. 10 ಕೋಟಿ 69 ಲಕ್ಷ ಮಾತ್ರ ಇವರ ಆಸ್ತಿನ ಅನ್ನುವಂಥದ್ದು. ಅರಭಾವಿ ಕ್ಷೇತ್ರದ ಶಾಸಕ ಜೊತೆಗೆ ಸಚಿವರು ಆಗಿರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರ ಆಸ್ತಿ ಎಷ್ಟಿದೆ ನೋಡೋಣ. BJPಯಿಂದ ಮತ್ತೆ ಕಣಕ್ಕಿಳಿದಿದ್ದಾರೆ. ಇವರ ಒಟ್ಟು ಆಸ್ತಿ 12 ಕೋಟಿ 63 ಲಕ್ಷ ಮಾತ್ರ. ಕಳೆದ ಬಾರಿ ಅಂದರೆ 2008ರಲ್ಲಿ ಇವರ ಆಸ್ತಿ ಇದ್ದಿದ್ದು 5 ಕೋಟಿ 82 ಲಕ್ಷ. ಅಂದರೆ ಹೆಚ್ಚು ಕಡಿಮೆ ಈಗ ಒಂದು ಡಬಲ್ ಆಗಿದೆ. ಕೇವಲ 12 ಕೋಟಿ 63 ಲಕ್ಷ ಮಾತ್ರನ ಅನ್ನುವಂಥದ್ದು. ಯಾಕಂದರೆ ಶುಗರ್ ವಿಚಾರದಲ್ಲಿ ದೊಡ್ಡ ಹೆಸರು ಇವ್ರದ್ದು. ಶುಗರ್ ಫ್ಯಾಕ್ಟ್ರಿಗಳು ಕೂಡ ಇವೆ ಅನ್ನುವಂಥದ್ದು. ಉದ್ಯಮಿಗಳು ಕೂಡ ಹೌದು. ಇವರ ಆಸ್ತಿ ಕೇವಲ 12 ಕೋಟಿ 63 ಲಕ್ಷ. ಬನ್ನಿ, ಮುಂದಿನ ಅಭ್ಯರ್ಥಿ ಯಾರು ನೋಡೋಣ. ಶೋಭಾ ಕರಂದ್ಲಾಜೆ, KJPಯ
ಪ್ರಭಾವಿ ನಾಯಕಿ ರಾಜಾಜಿನಗರದಿಂದ ಕಣಕ್ಕಿಳಿದಿದ್ದಾರೆ. ಹೇಗಾದರೂ ಮಾಡಿ ಸುರೇಶ್ ಕುಮಾರ್ ಅವರನ್ನ ಈ ಸರಿ ಸೋಲಿಸಬೇಕು ಅನ್ನುವಂಥದ್ದೇ ಅವರ ಪ್ರಮುಖವಾದಂಥ ಅಜೆಂಡಾ. ಕರ್ನಾಟಕ ಜನತಾ ಪಕ್ಷದಿಂದ ಕಣಕ್ಕಿಳಿದಿರುವಂಥ ನಾಯಕಿ 2008ರಲ್ಲಿ ಆಸ್ತಿ ಇದ್ದಿದ್ದು 3,29,00,000 ಮಾತ್ರ. ಈಗ ಅವರ ಆಸ್ತಿ 6,84,00,000. ಆರಂಭದಲ್ಲಿ ಶೋಭಾ ಕರಂದ್ಲಾಜೆ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳಿತ್ತು, ಕೆಲವೊಂದು ಅಪಸ್ವರಗಳು ಕೂಡ ಕೇಳಿಬಂತು. ಕೆಲವರಂತೂ ನೇರವಾಗಿ ಆರೋಪಗಳನ್ನು ಮಾಡಿದ್ರು. ಅದರಲ್ಲೂ ಕುಮಾರಸ್ವಾಮಿ ಅವರು ಯಾವಾಗ ಆರೋಪ ಮಾಡಿದ್ರು, JDS ನಾಯಕರು ಯಾವಾಗ ಆರೋಪ ಮಾಡಿದ್ರು, ಎಲ್ಲ ಒಂದು ಕಡೆಗೆ ಅನುಮಾನದ ಹುತ್ತ ಕೂಡ ಬೆಳಲಿಕ್ಕೆ ಆರಂಭ ಆಯಿತು. ಬಂದು ನೋಡಿ ನೀವು ಕೊಡಗಲ್ಲಿ ಎಷ್ಟು ಆಸ್ತಿ ಇದೆ ಅನ್ನುವಂಥ ಮಾತುಗಳು ಪದೇ ಪದೇ ಕೇಳಿಬಂತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟೀಕರಣವನ್ನು ಕೂಡ ಶೋಭಾ ಕರಂದ್ಲಾಜೆ ಕೊಟ್ಟಿದ್ದರು. ಯಾವುದೋ ಕಾಲದಲ್ಲಿ ನಾವು ತೆಗೆದುಕೊಂಡಿರುವಂಥ ಆಸ್ತಿ, ಈಗ ಅದರ ಆಸ್ತಿಯ ಬೆಲೆ ಜಾಸ್ತಿ ಆಗಿರ್ಬೋದು, ಆದರೆ ನಾನು ಭ್ರಷ್ಟಾಚಾರವನ್ನು ಮಾಡಿಲ್ಲ ಅನ್ನುವಂಥ ಮಾತನ್ನು ಶೋಭಾ ಪದೇ ಪದೇ ಹೇಳಿದರು. ಈಗ ಅವರ ಆಸ್ತಿ ಇರುವಂಥದ್ದು 6,84,00,000. ಜಮೀರ್ ಅಹಮದ್ ಖಾನ್ ತಮಗೆಲ್ಲ ಗೊತ್ತಿರುವಂಥ ಸಂಗತಿ, ಚಾಮರಾಜಪೇಟೆಯಿಂದ JDS ಅಭ್ಯರ್ಥಿಯಾಗಿ ಅವರು ಗೆದ್ದಿದ್ದಾರೆ. ಒಂದು ಸಾರಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಕಾರ್ಯನಿರ್ವಹಿಸಿದ್ದಾರೆ ಜಮೀರ್ ಅಹಮದ್ ಖಾನ್. ಜೊತೆಗೆ ವಿಧಾನಸಭೆಯಲ್ಲಿ ಗಲಾಟೆ ಗದ್ದಲದಲ್ಲೂ ಕೂಡ ಜಮೀರ್ ಅವರದ್ದು ಬಹಳ ಎತ್ತಿದ ಕೈ. ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ 2008ರಲ್ಲಿ ಅವರ ಆಸ್ತಿ ಇದ್ದಿದ್ದು 52,33,000 ರೂಪಾಯಿ ಮಾತ್ರ. ಈ ಬಾರಿ ನೋಡಿ 10,96,00,000. ಇವರ ಬಸ್ಗಳನ್ನು ಎಣಿಸಿದರೆ ಗೊತ್ತಾಗುತ್ತೆ ಇವರ ಆಸ್ತಿ ಪಾಸ್ತಿ ಎಷ್ಟಿದೆ ಅನ್ನುವಂಥದ್ದು. ಆದರೆ ಇವರು ಕೊಟ್ಟಿರುವಂಥದ್ದು, ಘೋಷಣೆ ಮಾಡ್ಕೊಂಡಿರುವಂಥದ್ದು, ದಾಖಲೆಗಳನ್ನು ಕೊಟ್ಟಿರುವಂಥದ್ದು 10,96,00,000 ರೂಪಾಯಿ ಆಸ್ತಿ ಮಾತ್ರ ಇದೆ ಅನ್ನುವಂಥದ್ದು. ಇನ್ನು ದಿನೇಶ್ ಗುಂಡೂರಾವ್ ಗಾಂಧಿನಗರದಿಂದ ಕಳೆದ ಬಾರಿ ಗೆದ್ದಿದ್ರು. ಈ ಬಾರಿ ಕೂಡ ಗಾಂಧಿನಗರದಿಂದ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನ ಯುವ ಮುಖಂಡ. ಇವರ ಆಸ್ತಿ 2008ರಲ್ಲಿ ಇವರ ಆಸ್ತಿ ಇದ್ದಿದ್ದು 20,33,00,000. ಅತ್ಯಂತ ಕಡಿಮೆ ಏರಿಕೆ ಆಗಿರುವಂಥದ್ದು ಅಂತಂದರೆ ದಿನೇಶ್ ಗುಂಡೂರಾವ್ ಇರದೆ. ಯಾಕಂದರೆ ಈ ಬಾರಿ ಅವರ ಆಸ್ತಿ ಘೋಷಣೆ ಮಾಡ್ಕೊಂಡಿದ್ದಾರೆ. 22,76,00,000 ಮಾತ್ರ ನನ್ನ ಆಸ್ತಿ ಅಂತ ಘೋಷಣೆ ಮಾಡ್ಕೊಂಡಿರುವಂಥದ್ದು. ಸೊ ಇವತ್ತು ನಾವು ಕೊಟ್ಟಿವಿ ಅನಿತಾ ಕುಮಾರಸ್ವಾಮಿ ಅವರದು, ಆನಂದ್ ಆಸ್ನೋಟಿಕರ್, ಬಸವರಾಜ ಬೊಮ್ಮಾಯಿ, ಬಾಲಚಂದ್ರ ಜಾರಕಿಹೊಳಿ, ಶೋಭಾ ಕರಂದ್ಲಾಜೆ, ಜೊತೆಗೆ ಜಮೀರ್ ಅಹಮದ್ ಖಾನ್ ಮತ್ತು ದಿನೇಶ್ ಗುಂಡೂರಾವ್ ಇವರಿಷ್ಟು ಜನರ ಆಸ್ತಿ ಘೋಷಣೆ ಎಷ್ಟಾಗಿದೆ, ಕಳೆದ ಬಾರಿ ಎಷ್ಟಿತ್ತು, ಈ ಬಾರಿ ಎಷ್ಟಾಗಿದೆ, ಅದರ ಬಗ್ಗೆ ವಿವರಗಳನ್ನು ಕೊಟ್ವಿ. ಶ್ರೀಧರ್ ಪಬ್ಬಿಶೆಟ್ಟಿ ಇದ್ದಾರೆ, ವಾಸುದೇವ್ ಶರ್ಮಾ ಇದ್ದಾರೆ, ದ್ವಾರಕನಾಥ್ ಇದ್ದಾರೆ, ಸುಷ್ಮಾ ವೀರ್ ಇದ್ದಾರೆ. ನಾನು ಸುಷ್ಮಾನಿಂದ ಆರಂಭ ಮಾಡ್ತಾ ಇದ್ದೀನಿ. ಸುಷ್ಮಾ, ನಿನ್ನೆ ಕೂಡ ಚರ್ಚೆ ಮಾಡಿದ್ವಿ, ಇವತ್ತು ಕೂಡ ಚರ್ಚೆಯ ಮುಂದುವರೆದ ಭಾಗ ಇದು. ನಿನ್ನೆ ಒಂದಿಷ್ಟು ಜನ ತೋರಿಸಿದ್ವಿ ಯಾರ್ಯಾರ ಆಸ್ತಿ ಪ್ರಮಾಣ ಎಷ್ಟು ಅಂತ. ಈ ಬಾರಿ ಈ ಆಸ್ತಿ ಪ್ರಮಾಣ ಎಷ್ಟು, ಒಂದಷ್ಟು ನಾಯಕರನ್ನ ಇವತ್ತು ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ದಿಢೀರ್ನೆ ಆಸ್ತಿ 5 ವರ್ಷದಲ್ಲಿ ಇಷ್ಟೊಂದು ಏರಿಕೆ ಆಗೋದು ಹೇಗೆ ಅನ್ನುವಂಥದ್ದು, ಯಾವ ಮಾಯಾದಂಡ, ಯಾವ ಮಂತ್ರದಂಡ ಈ ನಾಯಕರ ಕೈನಲ್ಲಿದೆ ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ. ನಿಮಗೆ ಏನಂತೀರಿ? ಯಾವ ಮಾಯಾದಂಡನೂ ಅಲ್ಲ, ಯಾವ ಇದು ಅಲ್ಲ, ಜನರ ದುಡ್ಡು ಅವ್ರ ಕೈಯಲ್ಲಿದೆ ಅಷ್ಟೇ. ದೇ ಫೈಂಡ್ ವೇಸ್ ಟು ಮೇಕ್ ಮನಿ. ಪ್ರತಿಯೊಂದು ಪಾರ್ಟಿನೂ ಡೆವಲಪ್ಮೆಂಟ್ಗೆ ಅಂತ ಒಂದು ದೊಡ್ಡ ಅಮೌಂಟ್ ತೆಗೆದಿಟ್ಟಿರುತ್ತೆ. ಮುಂಚೆ ಏನಾಗ್ತಿತ್ತು, ಈ ಕೆಲಸ ಮಾಡೋದಕ್ಕೆ ಒಂದು 10% ಅನ್ನೋದು ಒಂದು ಕಮಿಷನ್, ಇಟ್ ವಾಸ್ ನಾರ್ಮಲ್. ಬಟ್ ಅದು ಇವಾಗ ಹೇಗಾಗ್ತಿದೆ ಅಂದ್ರೆ 70% ಬಿಕಮ್ಸ್ ಅ ಕಮಿಷನ್ ಅಂಡ್ 40%, 30% ಇಸ್ ಯೋರ್ ವರ್ಕ್. ಸೊ ವೇರ್ ಡು ಯು ಎಕ್ಸ್ಪೆಕ್ಟ್ ರಿಸಲ್ಟ್ಸ್? ಇಟ್ಸ್ ಪಬ್ಲಿಕ್ ಮನಿ. ಇನ್ನೆಲ್ಲಿಂದ ಬರುತ್ತೆ? ಏನ್ ಪ್ರಿಂಟ್ ಮಾಡಕ್ಕಾಗತ್ತಾ? ತಮಾಷಿನಾ? ಫೈನ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ದೊರಕಂತ ನಿಮಗೆ ಕೇಳ್ತಾ ಇದ್ದೀನಿ, ಯಾರದು ಅಷ್ಟೊಂದು ಏರಿರಲ್ಲ, ರಾಜಕಾರಣಿಗಳದ್ದು ಮಾತ್ರ ಏರಿರುತ್ತೆ. ಇದು ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ. ಅಲ್ಲ, ಈಗ ಆ ಟಿಕೆಟ್ ಡಿಮ್ಯಾಂಡ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಆ ಟಿಕೆಟ್ಗೆ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ಹೇಳಿದ್ರೆ. ಅಲ್ಲ, ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದರೆ ಟಿಕೆಟ್ಗೆ ಇಷ್ಟು, ಬಿ ಫಾರ್ಮ್ಗೆ ಇಷ್ಟು, ಸಿ ಫಾರ್ಮ್ಗೆ ಇಷ್ಟು. ಎಲ್ಲಿ ಈಗ ಇದು ಪೋಸ್ಟಿಂಗ್ಸ್ಗೆ, ಪಾರ್ಟಿಯಲ್ಲಿ ಪೋಸ್ಟಿಂಗ್ಸ್ಗೆ ಯಾವುದೋ ಒಂದು ಡಿಸ್ಟಿಕ್ ಹೆಡ್ಡೋ ಏನೋ ಒಂದು ಕೊಡ್ತಾರಲ್ಲ, ಆ ಪೋಸ್ಟಿಂಗ್ಸ್ ಕೂಡ ದುಡ್ಡು. ನಿನ್ನೆ ಯಾರೋ ಒಬ್ಬರು ಲೀಡರ್ ಹೇಳ್ತಾ ಇದ್ರು, ಒಂದು ಪ್ರಮುಖವಾದಂಥ ರಾಷ್ಟ್ರೀಯ ಪಕ್ಷದಲ್ಲಿ 4 ರೀತಿಯಲ್ಲಿ ಟಿಕೆಟ್ ಇದು ಮಾಡ್ತಾರಂತೆ. ಮೊದಲನೇದು ಪೇಮೆಂಟ್ ಸೀಟು, ಎರಡನೇದು ಜಾತಿ ವರ್ಗದ ಮೇಲೆ ಮಾಡುವಂಥ ಸೀಟು, ಮೂರನೇದು ಅನಿವಾರ್ಯವಾಗಿ ಅವ್ರಿಗೆ ಒಬ್ಬ MLA ಆಗಿದ್ಕೊಂಡು ಕೊಡುವಂಥ ಸೀಟು, ನಾಲ್ಕನೇದು ಭಾಳ ನಿಷ್ಠಾವಂತಾದಂತಹ ಚೇಲ ಅಥವಾ ಚಮಚ ಆಗಿದ್ದರೆ ಅವ್ರಿಗೆ ಕೊಡುವಂಥ ಸೀಟು. ಇಲ್ಲಿ ಪೇಮೆಂಟ್ ಸೀಟ್ಗೆ ಮೊದಲನೇ ಆದ್ಯತೆ. 5 ಕೋಟಿ ಕೊಟ್ಟರೆ ನಿಮ್ಗೆ ಕನ್ಫರ್ಮ್, ನಾನು 10 ಕೋಟಿ ಕೊಟ್ಟರೆ ನನಗೆ ಕನ್ಫರ್ಮ್, 15 ಕೋಟಿ ಕೊಟ್ಟರೆ ಇವ್ರಿಗೆ ಕನ್ಫರ್ಮ್. ನೇರವಾಗಿ ಕೆಲವರು ಆರೋಪಗಳೇ ಮಾಡ್ಬಿಟ್ರಲ್ಲ, ನಮ್ಮಿಂದ 5 ಕೋಟಿ ಕೇಳಿದ್ರು, ನಾನು 3 ಕೋಟಿ ಕೊಡ್ಲಿಕ್ಕೆ ತಯಾರಾದೆ, ಹೀಗಾಗಿ ನನಗೆ ಟಿಕೆಟ್ ತಪ್ಪಿತು ಟಿಕೆಟ್ ತಪ್ಪಿತು ಅಂತ.
ಯಾಕೆ ಅಂತ ಕೇಳಿದ್ರೆ ಬಹುಶಃ ನಮಗೆ ಅವ್ರು ಇವಾಗ ಕೊಟ್ಟಿರುವಂತಹ ಇದು ಇದೆಯಲ್ಲ, ನಮಗೆ ಎಲೆಕ್ಷನ್ ಕಮಿಷನ್ ಕೊಟ್ಟಿರುವಂತಹ ಅಫಿಡವಿಟ್ ಕೊಟ್ಟಿರೋದು ಭಾಳ ಮಿನಿಮಮ್. ಅದು ಬಹುಶಃ 1% ಕೊಟ್ಟಿರ್ಬೋದಾ, 1% ಕೊಟ್ಟಿರ್ಬೋದು ಅಷ್ಟೇ. ಅದು ಅಷ್ಟು ಆಗಿನೇ ಅಷ್ಟು ದುಡ್ಡಿದೆ, ಅಷ್ಟು ಕೋಟಿ ಕಾಣಿಸ್ತಾ ಇದೆ ನಮಗೆ. ಇನ್ನು ಎಷ್ಟಿರ್ಬೋದು ಹಾಗಾದ್ರೆ ಎಷ್ಟು ಅಮೌಂಟ್ ಇರ್ಬೋದು? ಎಸ್ ಸರ್ ನಾನು ವಾಸು ಶರ್ಮಾ ಅವ್ರನ್ನ ಕೇಳ್ತಾ ಇದ್ದೀನಿ. ಎಲೆಕ್ಷನ್ ವಾಚ್ ಮುಖಾಂತರ ಅವರು ಬಹಳಷ್ಟು ಎಲ್ಲರ ದಾಖಲಾತಿಗಳನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಶರ್ಮಾಜಿ ಏನಂತೀರಿ? ನಿನ್ನೆ ನಾವು ಮಾತಾದಾಗ ಒಂದು ಸ್ವಲ್ಪ ನಮಗೆ ಎಲ್ಲೋ ನಗು ಬರ್ತಾ ಇತ್ತು. ನಾವೇನೋ ಜೋಕ್ ಮಾಡ್ತಿದ್ದೀವೇನೋ ಅಂತ ಜನ ಅನ್ಕೊಂಡಿರ್ಬೋದು. ಇವರು 10 ಕೋಟಿ ಇದ್ದವರು 100 ಕೋಟಿ ಆಗ್ಬಿಟ್ರು, 25 ಕೋಟಿ ನಗು ಬರ್ತಾ ಇತ್ತು. ಸೀರಿಯಸ್ ಆಗಿ ನಾಳೆ ನಾಡಿದ್ದು ಮತ್ತಿದೆ, ಇನ್ನು ಕೊನೆಯ ದಿವಸ ಅಳಬಹುದೇನೋ ನಾವೆಲ್ಲ. ಹೌದು, ಹಾಗೆ ಗಂಭೀರವಾದ ಇದು ಯಾಕೆ ಗಂಭೀರವಾದ ವಿಚಾರ, ಇದು ಯಾಕೆ ಹೀಗೆ ನಮ್ಮ ಅಭ್ಯರ್ಥಿಗಳೆಲ್ಲರನ್ನು ಅಫಿಡವಿಟ್ ಸಲ್ಲಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಜನಗಳಿಗೆ ಸ್ವಲ್ಪ ಹಿನ್ನೆಲೆ ಗೊತ್ತಿರಬೇಕು ಅಂತ ಅನ್ಸುತ್ತೆ. ನೋಡಿ, ಈ ಯಾಕೆ ನಮ್ಮ ಜನಪ್ರತಿನಿಧಿಗಳು ಇಷ್ಟು ಶ್ರೀಮಂತರಾಗ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇಟ್ಕೊಂಡು ಭಾಳ ಹಿಂದೆ ಅಂದರೆ 1999ರಲ್ಲಿ IIMನ ಕೆಲವು ಪ್ರೊಫೆಸರ್ಗಳು ಅಹಮದಾಬಾದ್ನವರು ಅವ್ರೇನು ಮಾಡಿದ್ರು, ಡೆಲ್ಲಿ ಹೈಕೋರ್ಟನ್ನು ಕೇಳ್ಕೊಂಡ್ರು, ಸ್ವಾಮಿ ನಮ್ಮ ಅಭ್ಯರ್ಥಿಗಳು ಅವರ ಹಿನ್ನೆಲೆ ಏನು ಅಂತ ನಮಗೆ ಹೇಳಿದ್ರೆ ನಾವು ಸೂಕ್ತವಾದವ್ರನ್ನ ಆಯ್ಕೆ ಮಾಡ್ತೀವಿ ಅಂತ. ಹೈಕೋರ್ಟಿನ ಒಳ್ಳೆ ಜಡ್ಜ್ಮೆಂಟ್ ಕೊಡ್ತು. ತಕ್ಷಣವೇ ಎಲ್ಲ ಅಭ್ಯರ್ಥಿಗಳನ್ನು ಕೂಡ ಒಂದು ಅಫಿಡವಿಟ್ ಹಾಕಲೇಬೇಕು, ಅವ್ರದ್ದು ಹಣಕಾಸಿನ ಬಗ್ಗೆ, ಅವರ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಅವ್ರ ಮೇಲೆ ಇದ್ದಿರ್ಬೋದಂಥ ಕ್ರಿಮಿನಲ್ ಆಪಾದನೆಗಳ ಬಗ್ಗೆ ನೀವು ಹೇಳಲೇಬೇಕು ಅಂತಂದರು. ಆ ಯಾವ ಒಂದು ಹೇಳಿಕೆ ಕೊಟ್ಟರೋ ತಕ್ಷಣವೇ ನಮ್ಮ ಭಾರತ ಸರ್ಕಾರ ಇದೆಯಲ್ಲ, ಭಾರತ ಸರ್ಕಾರದವರು ಹೈಕೋರ್ಟ್ ಕೊಟ್ಟಿರೋ ಜಡ್ಜ್ಮೆಂಟೇ ತಪ್ಪು ಅಂದ್ಬಿಟ್ಟು ಅಂತ ಹೇಳಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ್ರು. ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಹೇಳ್ತು ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ, ಅಭ್ಯರ್ಥಿಗಳು ತಮ್ಮ ಹಿನ್ನೆಲೆಯನ್ನು ಹೇಳಲೇಬೇಕು ಅಂತ ಬಂತು. ತಕ್ಷಣನೇ ಇದು ಭಾಳ ಇಂಟ್ರೆಸ್ಟಿಂಗ್. ತಕ್ಷಣ ಏನು ಮಾಡ್ತು ಅಂತಂದರೆ ನಮ್ಮ ಭಾರತ ಸರ್ಕಾರದಲ್ಲಿ ಅಂದರೆ ಅವಾಗಿದ್ದಂತಹ ನಮ್ಮ MP ಗಳೆಲ್ಲ ಸೇರಿಕೊಂಡು ಈ ಹಿಂದೆ ಇದ್ದಂತಹ ಒಂದು ಪ್ರಜಾಪ್ರತಿನಿಧಿ ಕಾಯ್ದೆ ಅಂತ ಒಂದು ಇತ್ತಲ್ಲ, 1951ರಲ್ಲಿ ಬಂದದ್ದು, ಆ ಕಾಯ್ದೆಗೇನೆ ಇವರೊಂದು ತಿದ್ದುಪಡಿ ತಂದುಬಿಟ್ರು. ಅದನ್ನೊಂದು ಸುಗ್ರೀವಾಜ್ಞೆ ಮಾಡಿದ್ರು. ಸುಗ್ರೀವಾಜ್ಞೆ ಮಾಡಿ ರಾಷ್ಟ್ರಪತಿಗಳಿಗೆ ಕಳಿಸ್ಬಿಟ್ರು. ಈಗೆಲ್ಲ ಸುಪ್ರೀಂ ಕೋರ್ಟ್ ನಮ್ಮನ್ನ ಕೇಳೋ ಹಂಗಿಲ್ಲ, ನಮ್ಮ ಇಷ್ಟ ಬಂದಂಗೆ ಇರ್ತೀವಿ ಅನ್ನೋ ಹೆಚ್ಚು ಕಮ್ಮಿ ಹಾಗೇನೇನೆ. ಇದು ಜನಗಳು ತಿಳ್ಕೊಳ್ಳೇಬೇಕು ಇದನ್ನು. ಆದರೆ ಆಗ ಇದ್ದಂತಹ ನಮ್ಮ ರಾಷ್ಟ್ರಪತಿಗಳು ಏನು ಮಾಡಿದ್ರು, ವಾಪಸ್ ಕಳಿಸಿದ್ರು, ನಾನು ಇದಕ್ಕೆ ಸೈನ್ ಮಾಡಲ್ಲ ಅಂತ. ಮತ್ತೆ ನೋಡಿ ನಮ್ಮ MP ಗಳ ಶಕ್ತಿ ಎಷ್ಟಿರುತ್ತೆ ಅಂತಂದರೆ, ಒಂದೇ ದಿನ ಇದೆಲ್ಲ ಆಗಿರೋದು 23, 24, 25 ನೀವು ದಿನಗಳು ನೋಡಬೇಕು. ಒಂದೇ ದಿನದಲ್ಲಿ ಇನ್ನೊಮ್ಮೆ ಅವರು ವಾಪಸ್ ಕಳಿಸೋದು ಸುಗ್ರೀವಾಜ್ಞೆ. ಅಲ್ಲ ಬಹುತೇಕ ಸಂದರ್ಭಗಳಲ್ಲಿ ಶರ್ಮಾಜಿ ಏನು ಅಂತಂದ್ರೆ, ಯಾರನ್ನಾದ್ರೂ ನೇಣು ಹಾಕ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಸಮಾಧಾನ ಕೊಡ್ರಪ್ಪ ಅಥವಾ ಬದಲಾಯಿಸಿ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿ ಹತ್ರ ಹೋಗೋದು ನೋಡಿ. ಇವ್ರಿಗೆಂತ ಸ್ಥಿತಿ ನೋಡಿ ಕರ್ಮ. ನೋಡಿ, ಇದು ಕೊನೆ ಮೊಮೆಂಟ್, ಇದನ್ನು ಹೇಳ್ಬಿಡ್ತೀನಿ. ಇದನ್ನ ಅವಾಗೇನಾಯ್ತು, ರಾಷ್ಟ್ರಪತಿಗಳು ವಿಧಿಯಲ್ಲಿ ಸೈನ್ ಮಾಡಬೇಕಾಯ್ತು. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ, ಪಾರ್ಲಿಮೆಂಟಿಂದ 2ನೇ ಬಾರಿ ಹೋದರೆ ನಮ್ಮ ರಾಷ್ಟ್ರಪತಿಗಳು ಸೈನ್ ಮಾಡಲೇಬೇಕು ಅಂತ. ಅವ್ರು ಸೈನ್ ಮಾಡಿದ್ರು. ಹಾಗಂದ್ರೇನು, ಇವರು 1951ರ ಪ್ರಜಾಪ್ರತಿನಿಧಿ ಕಾಯ್ದೆನ ತಿದ್ದುಪಡಿ ಮಾಡಿಬಿಟ್ರು, ಇದು ಯಾವುದು ಹೇಳೋ ಹಾಗಿಲ್ಲ ನಾವು ಅಂದ್ಬಿಟ್ಟು ಅಂತ. ಆದರೆ ಮತ್ತೆ ನಮ್ಮ ADR ಶುರು ಮಾಡಿಲ್ಲ 1999ರಲ್ಲಿ. ಅವರೆಲ್ಲರೂ ಸುಪ್ರೀಂ ಕೋರ್ಟ್ಗೆ ಮತ್ತೆ ರಿಟ್ ಹಾಕಿದ್ರು, PIL ಹಾಕೋದು. ಆ PILಲ್ಲಿ ಸುಪ್ರೀಂ ಕೋರ್ಟು ವಾಪಸ್ ಸರ್ಕಾರಕ್ಕೆ ಹೇಳಿದ್ದು, ತಕ್ಷಣ ನೀವು ಇದನ್ನು ಜಾರಿ ಮಾಡಲೇಬೇಕು ಅಂತ. ಹೀಗಾಗಿ ನಮ್ಮ ಎಲ್ಲ ಪ್ರಜಾಪ್ರತಿನಿಧಿಗಳು ಯಾರೆಲ್ಲರೂ ಅಭ್ಯರ್ಥಿಗಳಾಗಿ ಎಲೆಕ್ಷನ್ ನಿಂತ್ಕೊಳ್ತಿದ್ದಾರೆ, ಅವರು ತಮ್ಮ ವಿದ್ಯಾರ್ಹತೆ, ತಮ್ಮ ಜೊತೆಲಿರುವಂತಹ ಹಣಕಾಸು, ಆಸ್ತಿಪಾಸ್ತಿ ಜೊತೆಯಲ್ಲಿ ತಮ್ಮ ಮೇಲಿದ್ದಿರಬಹುದಂಥ ಕ್ರಿಮಿನಲ್ ಮೊಕದ್ದಮೆಗಳು ಇವುಗಳನ್ನೆಲ್ಲನೂ ಕೂಡ ಹೇಳಲೇಬೇಕಾಗಿದೆ. ನೀವೇನು ಜಾತಕ ಅಂತ ಪದ ಬಳಸ್ತಾ ಇದ್ದಿರಲ್ಲ, ಆ ಜಾತಕವನ್ನು ಇಡಲೇಬೇಕಾಗಿದೆ. ಇಲ್ದಿದ್ರೆ ಯಾರು ಇವ್ರನ್ನ ಹಿಡಿಯೋರು ಇರ್ತಿರ್ಲಿಲ್ಲ. ಈಗ ಹಿಡೀಲಿಕ್ಕೆ ಒಂದು ಅಸ್ತ್ರ ಸಿಕ್ಕಿದೆ, ಈಗ ಶುರುವಾಗಿದೆ ಈಗ. ಎಸ್ ಸರ್, ಫ್ಯಾಂಟಾಸ್ಟಿಕ್ ಸರ್. ಶ್ರೀಧರ್, ಸೊ ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಈ ಕಾರಣ ಏನಕ್ಕೆ ಬಂತು ಅಂತ. ಒಂದು, ನಾವಿವತ್ತು ಒಂದು ಡ್ರೈವರ್ ಇಟ್ಕೊಂಡ್ರು ಅಥವಾ ಯಾವುದೇ ಒಂದು ನಮ್ಮ ಕಂಪ್ನಿಯಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರು ಕೂಡ ಅವ್ರ ಜಾತಕ ಎಲ್ಲ ಕೇಳ್ತೀವಿ, ಬ್ಯಾಕ್ಗ್ರೌಂಡ್ ಎಲ್ಲ ಫೈಂಡ್ ಔಟ್ ಮಾಡ್ತೀವಿ. ಆದರೆ ಒಂದು ಜನಪ್ರತಿನಿಧಿ ಇಷ್ಟರ ಮಟ್ಟಿಗೆ ಹೋಗ್ತಾರೆ ಅಂದರೆ ಯಾವುದ್ರಲ್ಲೂ ಅವ್ರಿಗೆ ಯುನಾನಿಮಿಟಿ ಇರಲ್ಲ. ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಮೇಲೇನೂ ಯುನಾನಿಮಿಟಿ ಇರಲ್ಲ. ಆದರೆ ಅವರ ಅಸೆಟ್ಸ್ ಡಿಕ್ಲರೇಷನಲ್ಲಿ ಯುನಾನಿಮಿಟಿ ಬರುವಂಥದ್ದಾದರೆ ನಾವು ಯೋಚನೆ ಮಾಡಬೇಕಾಗಿದೆ. ನಾನು ಹೇಳೋದು, ನಾನು 2008ರಲ್ಲಿ ನಾವೊಂದು ಅನಾಲಿಸಿಸ್ ಮಾಡಿದ್ವಿ. 2004 ಮತ್ತು 2008 ಕಂಪ್ಯಾರಿಸನ್ ಮಾಡಿದಾಗ 3 ಲೀಡಿಂಗ್ ಪಾರ್ಟೀಸ್ ನಾವು ನೋಡಿದ್ವಿ. JDS ಪಾರ್ಟಿದು 6 times ವೆಲ್ತ್ ಇನ್ಕ್ರೀಸ್ ಆಯಿತು ಫಾರ್ ದೋಸ್ ಕ್ಯಾಂಡಿಡೇಟ್ಸ್ ಹೂ ಕಂಟೆಸ್ಟೆಡ್ ಫ್ರಮ್ 2004 ಆ್ಯಂಡ್ ಅಗೇನ್ ಇನ್ 2008 ಆ್ಯಂಡ್ 1. ಯಾರು ಎರಡು ಬಾರಿ ನಿಂತ್ಕೊಂಡು ಇದಾದರು ಅಂತ. ಅದೇ ಕಾಂಗ್ರೆಸ್ಸಲ್ಲಿ ನೋಡಿದ್ರೆ 373% ಇನ್ಕ್ರೀಸ್ ಆಯಿತು. ಅದೇ BJPಯಲ್ಲಿ ನೋಡಿದ್ರೆ 296% ಇನ್ಕ್ರೀಸ್ ಆಯಿತು. ತಾವು ಹೇಳ್ತಾ ಇದ್ರಿ ಇದು ಯಾವ ಮಾಯಾದಂಡದಿಂದ ಇವ್ರು ಇದು ಮಾಡ್ತಾರೆ ಅಂತ. ನಾವು ಗಮನಿಸಬೇಕಾಗಿರೋದು ಏನಂದರೆ, ಅವ್ರು ಅಪೋಸಿಷನಲ್ಲಿದ್ದರೂ ಇನ್ಕ್ರೀಸ್ ಆಗ್ತಾ ಇದೆ, ರೂಲಿಂಗ್ ಪಾರ್ಟಿಯಲ್ಲಿದ್ದರೂ ಇನ್ಕ್ರೀಸ್ ಆಗ್ತಾ ಇದೆ. ಅದು ಸೊ ಇದು ತುಂಬ ವಿಚಿತ್ರ. ನಾವು ಬರೀ ರೂಲಿಂಗ್ ಪಾರ್ಟಿದೇ ಕೆಲಸ ನಡೆಯುತ್ತೆ ಅಂತ ನಾವು ಅನ್ಕೋಬಹುದು. ಆದರೆ ಇಲ್ಲಿ ಆಪೋಸಿಷನಲ್ಲಿ ಕೂಡ ಈ ಮಾಯದಂಡ ಎಲ್ಲರ ಕೈಯಲ್ಲೂ ಇದ್ದಂಗಿದೆ. ಇದನ್ನು ನಾವು ಯೋಚನೆ ಮಾಡಿ
ಹೆಂಗೆ ನಾವು ಲೋಕಲ್ ಅಕೌಂಟಬಿಲಿಟಿ, ಸುಷ್ಮಾ ಅವರು ಒಂದು ಮಾತು ಹೇಳಿದ್ರು, ಹಣದಲ್ಲಿ ದುರುಪಯೋಗ ಆಗ್ತಾ ಇದೆ ಅಂತ. ಆ ದುರುಪಯೋಗ ಎಲ್ಲೋ CAG ಡೆಲ್ಲಿಯಲ್ಲಿ ಕೂತ್ಕೊಂಡು ಕಂಡುಹಿಡಿಯೋಕ್ಕಾಗಲ್ಲ, ಅಥವಾ ಲೋಕಾಯುಕ್ತ ಎಲ್ಲರ ಮೇಲೇನೂ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಲೋಕಲ್ ಲೆವೆಲ್ಲೇ ಸಿಟಿಸನ್ಸ್ ಓವರ್ಸೈಟ್ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯತೆ ಆಗುತ್ತೆ? ನಿಮ್ಮ ಮನೆಯ ಮುಂದೆ ರೋಡ್ ಆಗ್ತಾ ಇರಬೇಕಾದ್ರೆ ಅದು ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಅಂತ ನೀವು ವೆರಿಫೈ ಮಾಡಬೇಕಾ ಅಥವಾ ಲೋಕಾಯುಕ್ತ ವೆರಿಫೈ ಮಾಡಬೇಕಾ? ಜಾಗೃತಿ, ಜನಜಾಗೃತಿ ನಮಗೆ ಬಂದ್ಬಿಟ್ಟಿದ್ದೀರಾ ಸರ್. ಇಷ್ಟೊಂದು ಯಾಕೆ ನಾವು ಹಿಂದುಳಿಬೇಕಾಗಿತ್ತು? ನಿನ್ನೆ ಕೂಡ ನಾನು ಇದನ್ನ ಹೇಳಿದೆ, ವೃತ್ತಿ ಅವರು ಡಿಕ್ಲೇರ್ ಮಾಡ್ಕೊಳ್ಳೋದು ಸಮಾಜ ಸೇವಕ ಅಂತ. ನಾನು ಒಂದು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಿದ್ದೆ, ಈಗ ಮಂತ್ರಿ ಆಗಿದ್ದಾರೆ ಅವರು, ಅವ್ರ ಹೆಸರು ಹೇಳೋದು ಬೇಡ. ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಾಗ ಅವ್ರ ಹೆಸರು, ತಂದೆ ಹೆಸರು, ವಯಸ್ಸು ಎಲ್ಲ ಕೊಟ್ಟು ವೃತ್ತಿ ಅಂತ ಹೇಳಿದ್ರೆ MLA ಅಂತ ಕೊಟ್ಟಿದ್ರು. ಅಂದರೆ ಹೊಟ್ಟೆಪಾಡು MLA ಅಂತ. ನಾನು ಕೇಳಿದೆ ಪ್ರಶ್ನೆ, ಅದು ಹೆಂಗ್ರಿ ವೃತ್ತಿ ನಿಮ್ಗೆ MLA ಆಗತ್ತೆ ಅಂತ ಹೇಳ್ಬಿಟ್ಟಿದೆ. ವೃತ್ತಿ ಅಂದ್ರೆ ಏನು? ಹೊಟ್ಟೆಪಾಡ್ತಾನೆ. ಹೊಟ್ಟೆಪಾಡ್ಗೋಸ್ಕರ ಅಂದ್ರೆ MLA ಆಗಿದ್ರ ಅಲ್ಲ, ವೃತ್ತಿಲಿ MLA, ಪ್ರವೃತ್ತಿ ಡೈರೆಕ್ಟ್ ಅಡ್ಮಿಷನ್. ಪ್ರವೃತ್ತಿಲಿ ಏನಾದ್ರು ಸುಲಿಗೆ ಅಂತ ಹಾಕಿದ್ರೆ ಹೆಂಗತೆ? ಸದ್ಯ ಕೋರ್ಟ್ ಕೊಡೋಡ್ ಹಾಕ್ಬಿಟ್ರಿದ್ರೆ ಅದು ಕೊಟ್ಟಿಲ್ಲ ಅಷ್ಟೇ ಅದು. ಎಸ್ ಸುಷ್ಮಾ, ನಾನು ನಿಮಗೆ ಕೇಳ್ತಾ ಇದ್ದೀನಿ, ಒಂದು ಒಳ್ಳೆ ಮಾತು ಹೇಳಿದ್ರು ಶ್ರೀಧರ್ ಅವರು. ನೋಡಿ, ಎಲ್ಲೆಲ್ಲೋ ಆಗ್ತಿರೋದಕ್ಕೆ ಯಾರ್ಯಾರೋ ಬಂದು CAG ಅವರು ಬಂದ್ಬಿಟ್ಟು ನಿಮಗೆ ವರದಿ ಕೊಡೋಕ್ಕಾಗಲ್ಲ, ನಿಮಗೆ ವಿವರಗಳನ್ನು ಕೊಡೋಕ್ಕಾಗಲ್ಲ. ನಿಮಗೆ ಸುತ್ತಮುತ್ತ ಏನಾಗ್ತಾ ಇದೆ ಜನರ ದೃಷ್ಟಿಲಿ ಇಟ್ಕೊಂಡಿರಬೇಕು ಅಂತ ಎಲ್ಲರ ಕಡೆ ಅನಿಸುತ್ತೆ. ಜನರದ್ದೇ ತಪ್ಪಿದೆ ಅನ್ನುವಂಥದ್ದು, ಅಥವಾ ಜನರನ್ನ ಇವರು ವ್ಯವಸ್ಥಿತವಾಗಿ ಯಾಮಾರಿಸಿ ತಮ್ಮ ಬೆಳೆಯನ್ನು ಬೇಯಿಸ್ಕೊತಾ ಇದ್ದಾರೆ ಅನ್ನುವಂಥದ್ದು ಏನಂತೀರಿ ತಾವು? ಖಂಡಿತವಾಗ್ಲೂ ಜನರು ಇಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ಅಂದ್ರೆ ನಾವೆಲ್ಲ ಯಾರೇ ಏನೇ ಮಾಡಿದ್ರು ಅಟ್ ದಿ ಎಂಡ್ ಆಫ್ ದ ಡೇ ಎಲೆಕ್ಷನ್ ಮುಗಿದ ಮೇಲೇನೆ ಒಂದು ವ್ಯಕ್ತಿ ಎಲೆಕ್ಟ್ ಆದ ಮೇಲೇನೆ ಆ ಪೊಸಿಷನ್ ಬರೋದು. ಇವತ್ತು ಎಲೆಕ್ಷನ್ ಅನ್ನೋದು ವ್ಯಾಪಾರ ಆಗ್ಬಿಟ್ಟಿದೆ. ಅವ್ರು ಹೇಳಿದ್ರು ಆಪೋಸಿಷನ್ ಪಾರ್ಟಿ ಅಂತಲ್ಲ, ರೂಲಿಂಗ್ ಪಾರ್ಟಿ ಅಂತಲ್ಲ, ಇಬ್ರು ದುಡ್ಡು ಮಾಡ್ತಾರೆ ಅಂತ. ಹೇಗೆ ಅಂದ್ರೆ ಇವಾಗ ನಾನು ರೂಲಿಂಗ್ ಪಾರ್ಟಿ ಅಂತ ಇಟ್ಕೊಳ್ಳಿ, ಆಪೋಸಿಷನ್ ಅವ್ರು ವಾಯ್ಸ್ ಎತ್ತಿದ್ರು ಅದನ್ನ ವಾಯ್ಸ್ ನ ಮುಚ್ಚೋದಿಕ್ ಒಂದ್ ಅಮೌಂಟ್, ಆಮೇಲೆ ಇನ್ನೊಬ್ಬ ಮಾತಾಡ್ಲಿಲ್ಲ ಅಂದ್ರೆ ಸುಮ್ನಿರೋದಿಕ್ಕೂ ಒಂದ್ ದುಡ್ಡು, ಎಲ್ಲದಕ್ಕೂ ದುಡ್ಡು ತಗೊಂಡು ಇವಾಗ ಒಂದ್ MLA ಎಳಿಬೇಕು ಅಂದ್ರೂ ದುಡ್ಡು, ಗೌರ್ಮೆಂಟ್ ಉಳಿಸ್ಬೇಕು ಅಂದ್ರೆ ದುಡ್ಡು ಕೊಟ್ಟು MLA ಎಳೆಯೋದು. ಇಟ್ ಹಸ್ ಬಿಕಮ್ ಮೋರ್ ಅ ಬಿಸ್ನೆಸ್ ದ್ಯಾನ್ ಅ ಸೋಷಿಯಲ್ ಸರ್ವಿಸ್ ಆರ್ ಅ ಪಬ್ಲಿಕ್ ಸರ್ವೆಂಟ್. ಇದನ್ನೆಲ್ಲ ನೋಡ್ಕೊಂಡು ಜನ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ರೆಪ್ಯುಟೇಷನ್ ಏನು, ಯಾರನ್ನ ವೋಟ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅದು ನಮ್ಮಲ್ಲಿರೋದು, ಅದು ನಮ್ಮ ಶಕ್ತಿ. ವಿ ಶುಡ್ ರಿಯಲೈಸ್ ಇಟ್. Until unless a citizen does not realize his responsibility, no political party can do anything. Yes. It cannot be done. It is a social responsibility. ನಿಮ್ಮ ಏರಿಯಾಲಿ ಏನ್ ರೋಡ್ ಆಗಿದೆ ನಿಮಗ್ ತಾನೇ ಗೊತ್ತು. ಅವ್ರು ಹೇಳ್ದಂಗೆ ಲೋಕಾಯುಕ್ತ ಬಂದು ಪ್ರತಿದಿನ ಒಂದೊಂದು ರೋಡ್ ನೋಡಕ್ಕಾಗತ್ತಾ? ನಿಮಗೆ ಪ್ರಾಬ್ಲಮ್ ಆಗಿದೆ, ಪೀಪಲ್ ಗೆಟ್ ಅಪ್. ವೈ ಡು ಯು ವೇಟ್ ಫಾರ್ somebody to do something? ಸುಷ್ಮಾ, ನಾನು ನಿಮಗೆ ಕೊನೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಇಂಥ ಜಾಗೃತಿ ಜನರಲ್ಲಿ ಬರೋದು ಯಾವಾಗ, ಹೇಗೆ? ಯಾವಾಗ ಅಂದ್ರೆ ಅದಕ್ಕೆ ಮೀನಾಮೇಷ ಎಣ್ಸೋಂಥದ್ದು ಏನೂ ಇಲ್ಲ. ಈ ಸತಿನೂ ತೊಂದರೆ ಇಲ್ಲ. ಎದ್ದೋಳಿ, ವಾಚ್ ಹೂಸ್ ಡೂಯಿಂಗ್ ವಾಟ್. ನಿಮ್ಮ ಲೀಡರ್ಗಳ ಹಿಸ್ಟ್ರಿ, ಇತಿಹಾಸ, ಜಾತಕ ಎಲ್ಲಾನು ನಿಮ್ ಮುಂದೆ ಇದೆ. ನೋಡಿ, ಮುಂಚೆ ದುಡ್ಡು ತಗೊಂಡು ಕೆಲಸ ಮಾಡೋರು, ಇವಾಗ ದುಡ್ಡು ತಗೊಳ್ಳೋದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಹೌ ಡು ಯು ಎಕ್ಸ್ಪೆಕ್ಟ್ ಎನಿ ಕೈಂಡ್ ಆಫ್ ಡೆವಲಪ್ಮೆಂಟ್? ನಿಜ 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 ಸುಷ್ಮಾ. ಎಸ್, ಒಳ್ಳೆ ಮಾತನಾಡಿದ್ರಿ. ದೊರಕನಜ್ಜಿ, ಕೊನೆದಾಗಿ ಏನು ಹೇಳಕ್ ಬಯಸ್ತಿರ್ತಾವೆ? ನನಗೆ ಎಲ್ಲೋ ಒಂದು ಕಡೆ ಈಗ ನಾವೆಲ್ಲ ಮಾತಾಡ್ತಾ ಇರೋದೇನು ಮತದಾರರು ಕಾನ್ಷಿಯಸ್ನೆಸ್ ಆಗಬೇಕು ಅಂತಲೇ ನಾವು ಮಾತಾಡ್ತಾ ಇರೋದು. ಈಗ 4 ಪಾರ್ಟಿಗಳಿದ್ರೆ 4 ಪಾರ್ಟಿಗಳು ದುಡ್ಡು ಕೊಡುವಾಗ ಅವ್ರು ಯಾರಿಗೂ ವೋಟ್ ಮಾಡಬೇಕು ಅನ್ನೋಂಥದ್ದು ಪ್ರಶ್ನೆ. ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಮತದಾರನಿಗೆ ಎಲ್ಲೋ ಒಂದು ಕಾನ್ಷಿಯಸ್ ಆಗ್ತಾ ಇದ್ದಾನೆ. ಅವನಿಗೇನು ಅನ್ನಿಸ್ತಾ ಇದೆ, ಅವನಿರಲಿರುವಂಥ ಸಮಷ್ಟಿ ಪ್ರಜ್ಞೆ ಏನನ್ಸುತ್ತೆ ಅಂತಂದರೆ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ನೋಡಬೇಡ ತಂದ್ರಿ, ನೋಡೋಣ ಅಂತ ತಗೊಂಬಿಡ್ರಿ, ಎಲ್ಲ ಕೊಡ್ರಿ, ಎಷ್ಟೆಷ್ಟು ಕೊಡ್ತೀರಾ ಕೊಡ್ರಿ ಅಂತ ಹೇಳ್ಬಿಟ್ಟು. ಬಹುಶಃ ಆಮೇಲೆ ಏನಾದರೂ ಒಂದು ಬದಲಾವಣೆ ಆಗ್ಬೋದಾ? ಯಾಕಂದರೆ ಇದು ಎಕ್ಸ್ಟ್ರೀಮ್ಗೆ ಹೋದಾಗ ಏನಾಗುತ್ತೆ, ಬದಲಾವಣೆ ಆಗಬೇಕಾದ್ರೆ ಎಕ್ಸ್ಟ್ರೀಮಲ್ಲೇ. ನಿಜ 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 ಸರ್. ಶ್ರೀಧರ್, ಕೊನೆದಾಗಿ ಏನಾಗ್ತದೆ ಸಂಕ್ಷಿಪ್ತ? ತುಂಬ ನಾನು ಹೇಳೋದಿಷ್ಟೇ. ನಾನು ಒಂದು ನಮ್ಮ ಪ್ರತಿನಿಧಿ 5 ವರ್ಷ ಏನು ಮಾಡಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ. ದುಡ್ಡು ಮಾಡಲಿಕ್ಕೆ ಇಚ್ಛೆ ಮಾಡ್ತಾ ಇದ್ದಾರೆ ಇಲ್ಲ, ನಾನು ಹೇಳೋದು, ನಾನು ಈ ಸತಿ ನನ್ನ ಪ್ರಣಾಳಿಕೆ ಬರೀತಾ ಇರ್ಬೇಕಾದ್ರೆ ನಾನು ಹೇಳಿದೆ, ನಾನು ಯಾವುದೇ ಒಂದು ಡಾಕ್ಯುಮೆಂಟ್ ನಾನು ಸೈನ್ ಮಾಡಿದ್ರೆ ಒಂದು ನಿಮ್ಮ ಪ್ರತಿನಿಧಿಯಾಗಿ ಅದು ಆಟೋಮೆಟಿಕಲಿ ಪಬ್ಲಿಕ್ ಡೊಮೇನಲ್ಲಿ ಇರುತ್ತೆ, ನಮ್ಮ ಪಾರ್ಟಿ ಆಫೀಸಲ್ಲಿ ನೀವು ನೋಡ್ಬೋದು ಅಂತ. ಇದನ್ನ ನಾವು ಟ್ರಾನ್ಸ್ಪರೆನ್ಸಿ ಹೆಚ್ಚಿಸಬೇಕು, ಅಕೌಂಟಬಿಲಿಟಿ ನಾವು ಹೆಚ್ಚಿಸಬೇಕು. ಅಕೌಂಟಬಿಲಿಟಿ ಲೋಕಲ್ ಲೆವೆಲಲ್ಲಿ ತಗೊಂಡು ಬರಬೇಕು. ಯಾರೇ ಬಂದು ಇದು ಯಾಕೆ ಈ ರೋಡ್ ಇಷ್ಟು ಕೆಟ್ಟದಾಗಿದೆ ಅಂತ ಕೇಳಲಿಕ್ಕೆ ನಾವು
ಒಂದು ಅವಕಾಶ ಮಾಡಿಕೊಟ್ರೆ ಸಿಟಿಸನ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನ್ನ ಎಸ್ ಎಸ್ ಶರ್ಮಾಜಿ, ನನಗೆ ಗೊತ್ತು ನೀವು ತುಂಬಾ ಇದೆ ಮಾಹಿತಿ, ಶುರುನೇ ಆಗಿಲ್ಲ ಅಂತ ಹೇಳಿ ನೀವು. ಹೀಗಾಗಿ ಅಲ್ಲ, ಮತ್ತೆ ನಾಳೆ ಮತ್ತೆ ನಾಡಿದ್ದು ಕೂಡ ಕಂಟಿನ್ಯೂ ಆಗುತ್ತೆ ಇದು. ಖಂಡಿತ ಬನ್ನಿ ನೀವು. ಇಲ್ಲಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮಲ್ಲಿ ಪ್ರಾಯಶಃ ಒಬ್ಬ ಗ್ರಾಮ ಪಂಚಾಯಿತಿಯ ಪ್ರತಿನಿಧಿ ಅಂದರೆ GP ಮೆಂಬರ್ ಇದೆ, ಎಲೆಕ್ಟೆಡ್ ಮೆಂಬರ್, ಅವನಿಗೂ ಒಬ್ಬ ಶಾಸಕನಿಗೂ ಮತ್ತು ನಗರ ಪಾಲಿಕೆ ಸದಸ್ಯನಿಗೂ ಸಂಸದನಿಗೂ ಕೆಲಸದಲ್ಲಿ ವ್ಯತ್ಯಾಸನೇ ಗೊತ್ತಿಲ್ಲ ಅನ್ಸುತ್ತೆ. ಹೀಗಾಗಿ ಏನಾಗ್ತಿದೆ ಅಂತಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಮಾಡಬೇಕಾಗಿರೋ ಕೆಲಸನ ಒಬ್ಬ ಶಾಸಕನ್ ಕೇಳ್ತಾ ಇದೀವಿ, ಒಬ್ಬ ನಗರ ಪಾಲಿಕೆ ಸದಸ್ಯ ಇವರೆಲ್ಲರೂ ಸೇರ್ಕೊಂಡು ಮಾಡ್ತಿರೋದು ಒಂದೇ ಒಂದು ಕೆಲಸ ಇದೆ, ರೋಡು ರಸ್ತೆ ಮಾಡೋದು, ಮದುವೆ ಮುಂಜಿಗೆ ಹೋಗೋದು, ಸಾಮೂಹಿಕ ಮದುವೆ. ಇಲ್ಲೇನಾಗಿದೆ, ನಾವು ಪ್ರಾಯಶಃ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಇರುವಂಥ ಪಾತ್ರವನ್ನು ವಿಂಗಡಿಸಿ ಹೇಳಬೇಕಾಗತ್ತೆ. ಹಾಗೆ ವಿಂಗಡಿಸಿ ಹೇಳಿದಾಗ ನಮ್ಮ ಮತದಾರನಿಗೆ, ಸಿಟಿಸನ್ಸ್ಗೆ ಗೊತ್ತಾಗುತ್ತೆ ಈತನ ಕೆಲಸ ಏನೋ ಆತನ ಕೆಲಸ ಏನೋ ಅಂತ. ಈಗ ತುಂಬ ಓವರ್ಲ್ಯಾಪ್ಗಳು ಆಗ್ಬಿಟ್ಟು ಇವ್ರು ಎಲ್ಲಿ ದುಡ್ಡು ತಿಂತಾರೋ ಅವ್ರ ದುಡ್ಡು ಎಲ್ಲಿ ಹೋಗುತ್ತೋ ಒಂದು ಗೊತ್ತಾಗ್ತಾ ಇಲ್ಲ. ಇದೆಲ್ಲನೂ ಪಬ್ಲಿಕ್ ಅಕೌಂಟ್ಸಿಗೆ ಬರಬೇಕು, ಪಬ್ಲಿಕ್ ಡೊಮೈನಿಗೆ ಬರಬೇಕು ಅಂತಂದರೆ ಪ್ರಾಯಶಃ ಪಬ್ಲಿಸಿಟಿ ಹೇಳಿದಾಗೆ ಅವೆಲ್ಲವೂ ಕೂಡ ನಾಗರಿಕರ ಮಾಹಿತಿಯ ಒಂದು ಕೇಂದ್ರ ಆಗಬೇಕಾಗತ್ತೆ, ಬರಬೇಕಾಗತ್ತೆ. ಎಸ್ ವಾಸುದೇವ್, ಸಮಯದ ಅಭಾವ ಇತ್ತು, ಆದರೂ ತಾವೆಲ್ಲರೂ ಕೂಡ ಚೆನ್ನಾಗಿ ಮಾತಾಡಿದ್ದೀರಿ. ಕೇವಲ ಇಷ್ಟು ಮಾತ್ರ ಅಲ್ಲ, ಮತ್ತು ನಾಳೆ ನಾಡಿದ್ದು ಕೂಡ ಇದು ಸೀರೀಸ್ ಕಂಟಿನ್ಯೂ ಆಗುವಂಥದ್ದು. ದಯವಿಟ್ಟು ನಾಳೆನೂ ಕೂಡ ಬಂದು ಮಾತಾಡಿ ನೀವು ಹಲವಾರು ವಿಚಾರಗಳು. ಯಾಕಂದರೆ ಭಾಳಷ್ಟು ಜನರ ಜಾತಕವನ್ನು ಕಲೆ ಹಾಕಿರಿ ನೀವು, ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟು ಅನ್ನುವಂಥದ್ದು ನಾಳೆ ಒಂದಷ್ಟು ಜನಗಳಿಗೂ ಕೂಡ ಗೊತ್ತಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ತನಕ ಬಂದು ಮಾತಾಡೋದಕ್ಕೆ. ಕೊನೆಯದಾಗ ನಾನು ಹೇಳಲೇಬೇಕು, ಸ್ಫೋಟ ಅನ್ನುವಂಥದ್ದು ಕೇವಲ ಏನು ಅಂದರೆ ಇಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳೆಲ್ಲವೂ ಕೂಡ ಒಂದಾಗಬೇಕು, ಒಂದಾಗಿ ಎದುರಿಸಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಆಗ್ತಿರುವಂಥದ್ದು ಬೇರೆದೇ ಸಂಗತಿ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಿರುವಂಥದ್ದು, ಇದರ ರಾಜಕೀಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ಎಲ್ಲ ಪಕ್ಷಗಳು ಪ್ರಯತ್ನ ಪಡ್ತಿರುವಂಥದ್ದು. ಸ್ಫೋಟದಿಂದಾಗಿ ಬಿಜೆಪಿ ಚುನಾವಣೆಯಲ್ಲಿ ಹೆಚ್ಚು ಲಾಭ ಪಡೆಯುತ್ತೆ ಅಂತ ಕಾಂಗ್ರೆಸ್ ವಕ್ತಾರ ಶಕೀಲ್ ಅಹಮದ್ ಏನು ಹೇಳಿದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀವ್ ಚಂದ್ರಶೇಖರ್ ಇವರ ಮಾತನ್ನು ಖಂಡಿಸಿದ್ದಾರೆ. ಇಂಥ ಒಂದು ವರ್ತನೆ ಬೇಡ, ದೇಶ ಸಂಕಷ್ಟದಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅನ್ನುವಂಥ ಮಾತನ್ನು ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಬೆಂಗಳೂರು ಸ್ಫೋಟ ಕುರಿತಂತೆ ಶಕೀಲ್ ಅಹಮದ್ ಹೇಳಿಕೆ ಬೇಜವಾಬ್ದಾರಿಯುತವಾಗಿರುವಂಥದ್ದು. ಸ್ಫೋಟ ಪ್ರಕರಣಗಳು ಯಾವಾಗಲೂ ರಾಜಕೀಯ ಮುಖ ಹೊಂದಿರೋದಿಲ್ಲ. ಶಕೀಲ್ ಅಹಮದ್ ಹೇಳಿಕೆಯನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ ಅಂತ ಸಂಸದ ರಾಜೀವ್ ಚಂದ್ರಶೇಖರ್ ಹೇಳಿದ್ದಾರೆ. ಇನ್ನು ಮತ್ತೆ ಶಾಸಕರ ಆಸ್ತಿ ವಿಚಾರವಾಗಿ ಮಾತಾಡ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸೋದಾದರೆ, ಮೊನ್ನೆ ಲೋಕಸಭಾದಿಂದ ನಿಂತಹ ಒಬ್ಬ ಯುವ ಮುಖಂಡ ಹೇಳ್ತಾ ಇದ್ರು, ಅವ್ರ ಹೆಸರನ್ನು ಹೇಳೋ ಅಗತ್ಯ ಇಲ್ಲ, ಅವ್ರು ಹೇಳ್ತಾ ಇದ್ರು ನಾನು ಏನು ಮಾಡಬೇಕು ಅನ್ನೋದು ಸಜೆಷನ್ ಕೊಡಿ ಅನ್ನುವಂಥ ಪ್ರಶ್ನೆ ಕೇಳಿದ್ರು. ಆ ಸಂದರ್ಭದಲ್ಲಿ ನಾನು ಹೇಳಿದೆ, ಯೂತ್ಸ್ ನೋಡಿ ಎದ್ದರೆ ದೇಶ ಎದ್ದ ಹಾಗೆ, ಅವರೆಲ್ಲರನ್ನೂ ಒಟ್ಟುಗೂಡಿಸಿ ಅಂತ ಅವರೊಂದು ಕರುಣಾಜನಕ ಕಥೆಯನ್ನು ನನ್ನ ಮುಂದಿಟ್ಟರು. ಅದನ್ನು ಹೇಳ್ತಾ ನಾನು ಇವತ್ತಿನ ಕಾರ್ಯಕ್ರಮವನ್ನು ಎಂಡ್ ಮಾಡ್ತಾ ಇದ್ದೀನಿ. ರಾಜಕಾರಣಿಗಳು ಇಡೀ ವ್ಯವಸ್ಥೆಯನ್ನು ಯಾವ ರೀತಿ ಅದನ್ನು ಕೆಡಿಸ್ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಸಾಕು. ಅವ್ರು ಹೇಳಿದ್ರು, ಯುವಕರನ್ನ ಒಂದು ಮಾಡಿ, ಯುವಕರ ಜೊತೆ ಹೋಗಿ ನೀವು ಕಾಲೇಜ್ ಹುಡುಗರನ್ನ ಅಂತ ಹೇಳ್ತಾ ಇದ್ದೀರಿ. ಸರ್, ನೀವು MA MCom ಡಿಗ್ರಿ ಮಾಡ್ತಿರುವಂಥವ್ರು, ಇಂಜಿನಿಯರಿಂಗ್ ಮಾಡ್ತಿರುವಂಥವ್ರು, MBA ಮಾಡ್ತಿರುವಂಥ ಹುಡುಗರು ಕೂಡ ಬನ್ನಿ ಅಂದರೆ ಎಷ್ಟು ಕೊಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ ಅಂತ. ಅಂದರೆ ರಾಜಕಾರಣಿಗಳು ಇಡೀ ಒಂದು ವ್ಯವಸ್ಥೆಯನ್ನು ಎಷ್ಟರ ಮಟ್ಟಿಗೆ ಕಲುಷಿತಗೊಳಿಸಿದ್ದಾರೆ ಅನ್ನಲಿಕ್ಕೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ಬೇಡವೇನೋ. ಇಂಥ ಸಂದರ್ಭದಲ್ಲಿ ಜನಜಾಗೃತಿ ಅನ್ನೋದನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ? ಸೊ ಯಾರ್ಯಾರ ಆಸ್ತಿಯ ಜೊತೆಗೆ ನಾವು ಹೇಳ್ತಾ ಇದ್ದೀವಿ, ಈ ಮುಖಾಂತರ ಜನಜಾಗೃತಿ ಆಗಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಸಂಬಂಧಪಟ್ಟಂಥವ್ರನ್ನ, ಸಾಮಾಜಿಕ ಕಳಕಳಿ ಇರುವಂಥವ್ರನ್ನ ಕರೆಸಿ ಮಾತಾಡ್ತಾ ಇದ್ದೀವಿ. ಈ ಮುಖಾಂತರ ಆದರೂ ಒಂದಷ್ಟು ಸಾಮಾಜಿಕ ಕಳಕಳಿ ಬರಲಿ ಅನ್ನುವಂಥದ್ದೇ, ಕಾಳಜಿ ಬರಲಿ ಅನ್ನುವಂಥದ್ದೇ ನಮ್ಮ ಮುಖ್ಯ ಉದ್ದೇಶ. ನಾಳೆ ಮತ್ತಷ್ಟು ಜನರ ವಿವರಗಳನ್ನು ನಿಮ್ಮ ಜೊತೆಗೆ ಬಹಿರಂಗಪಡಿಸ್ತೀವಿ. ಎಲ್ಲರ ವಿವರಗಳನ್ನು ನೋಡಿ ನಮ್ಮ ನಾಯಕರು ಅದು ಎಷ್ಟರ ಮಟ್ಟಿಗೆ ಕಡಿದು ಕಟ್ಟೆ ಹಾಕಿದ್ದಾರೆ, ಎಷ್ಟರ ಮಟ್ಟಿಗೆ ಗಳಿಸಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ. ನಾಳೆ ಇನ್ನಷ್ಟು ವಿಚಾರಗಳನ್ನ ಹೊತ್ತು 9 ಗಂಟೆಗೆ ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.